ಹೊಲದೊಳಗೆ ಬಿತ್ತಾಣಿಕೆ ಮಾಡ್ತಾರ. ಮಾಡ್ತಾರಲ್ಲ ರೈತರು ಜ್ಞಾನಿಗಳು ಇರ್ತಾರ ಕರೆ, ಆದ್ರ ಜ್ಞಾನಿಗಿಲ್ಲತ್ತ ನಾವ್ ಹೇಳಂಗಿಲ್ಲ. ರೈತರು ಬೆಳೆಯುವಂತ ಜ್ಞಾನಿಗಳದಾರ ಕರೆ, ಹೌದಾ? ಆದ್ರ ಬೆಳಿಬೇಕಾಗಿತ್ತಪ್ಪ ಅಂತಂದ್ರ ಆ ಬೆಳೆಗೆ ಏನೇನ ಹಾಕಬೇಕು, ಯಾವಾಗ ಹಾಕಬೇಕು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಯಾರಿಂದ ಕೇಳ್ಕೊತಾರ? ವಿಜ್ಞಾನಿಗಳಿಂದ ಕೇಳ್ಕೊತಾರ. ತಯಾರು ಮಾಡ್ಬೇಕಲ್ಲ, ಮೊದಲು ತಯಾರು ಆಗ್ಬೇಕಾಗಿತ್ತಂದ್ರ ಬೀಜ ಗೊಬ್ಬರ ಎಲ್ಲ ತಯಾರು ಆಗ್ಬೇಕಾಗಿತ್ತಂದ್ರ ಯಾರು ತಯಾರು ಮಾಡಿರ್ತಾರಪ್ಪ ಅಂತಂದ್ರ ವಿಜ್ಞಾನಿಗಳು ತಯಾರು ಮಾಡಿರ್ತಾರ. ಜಗತ್ತಿನ ಒಳಗ ವಿಜ್ಞಾನಿ ಅನ್ನುವಂತವ್ರೇ ಶ್ರೇಷ್ಠರ ಹೊರತಾಗಿ ಜ್ಞಾನಿ ಅನ್ನುವಂತವ್ರು ಶ್ರೇಷ್ಠ ಇಲ್ಲ. ಕರೆಂಟ್ ತಯಾರು ಮಾಡಿದವರು ವಿಜ್ಞಾನಿ. ಮುಂದಿನ ಸಂಧಿ ಹೇಳು ನಾವು. ಯಾಕಪ್ಪ ಅಂತಂದ್ರ ಕರೆಂಟ್ ಯಾರು ತಯಾರು ಮಾಡ್ಯಾರ, ಯಾವಾಗ ತಯಾರು ಮಾಡ್ಯಾರ, ಎಷ್ಟನೇ ಇಸ್ವಿಗೆ ತಯಾರು ಮಾಡ್ಯಾರ, ಮ್ಯಾಲ ಹೋಗತ್ಲ ರಾಕೆಟ್ ಯಾರು ತಯಾರು ಮಾಡಿದ್ರು, ಯಾವ್ಯಾವ ವಿಜ್ಞಾನಿಗಳು ಏನೇನು ತಯಾರು ಮಾಡ್ಯಾರ ಅನ್ನುವಂಥದ್ದು ನಾವು ಹೇಳುದು. ಯಾಕಪ್ಪ ಅಂತಂದ್ರೆ ಜಗತ್ತಿನ ಒಳಗ ವಿಜ್ಞಾನದಿಂದ ಈ ಜಗತ್ತು ನಡೆದೈತಿ ಅಂತ ಹೇಳಿ ನಮ್ಮ ವಾದದ. ಓಮ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮೋ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರೆನಿಸಿಕೊಂಡಿರ್ತಕ್ಕಂಥ ಯಾರಿಪ್ಪ ಅವರು? ಸಕಲ ಇರುವಿ 84 ಲಕ್ಷ ಜೀವ ರಾಶಿಗಳಿಗೆ ಸರಿಯಾದ ಟೈಮಕ್ಕೆ ಅನ್ನ ನೀರವನ್ನ ಹಾಕಿ ಪಾಲನೆ ಪೋಷಣೆ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಯಾರಿಪ್ಪ ಇವರು? ಯಾವ ಜಗದ ಉದ್ಧಾರಕ, ಜಗದ ಪರಿಪಾಲಕ, ಜಗದ ರಕ್ಷಕರೆನಿಸಿಕೊಂಡಿರ್ತಕ್ಕಂಥವ್ರು ಯಾವ ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದೇ ರೀತಿಯಾಗಿ ಶಿಷ್ಯರ ಭಕ್ತಿಗೆ ಮೆಚ್ಚಿ ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕೆ ಬಂದು ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ ನನ್ನಪ್ಪ ಇವರು? ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮಾಯಮಕಣಾಪುರ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಶ್ರೀ ಗುರು ಸೋಮಲಿಂಗೇಶ್ವರ ಪಾದ ಪದ್ಮಗಳಿಗೂ ಕೂಡ ನತಮಸ್ತಕನಾಗಿ ಸೋಮಲಿಂಗೇಶ್ವರನ ಪ್ರೀತಿಯ ಶಿಷ್ಯನಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಇವರು? ಎಂತವ್ರು? ಕೈಲಾಸದಲ್ಲಿ 7 ಯುಗದೊಳಗ ಅಮೋಘವಾದಂತ ಭಕ್ತಿಯನ್ನು ಮಾಡಿ ಅಮೋಘವಾದಂತ ಭಕ್ತಿಯನ್ನ ಮಾಡಿದ್ದಕ್ಕಾಗಿ ಅಮೋಘ ಸಿದ್ಧತೆ ನಾಮವನ್ನು ಪಡೆದುಕೊಂಡು ಹೌದಾ ಕೈಲಾಸವನ್ನ ಬಿಟ್ಟ ಮರ್ತ್ಯ ಲೋಕಕ್ಕ ಮಾನವರ ಉದ್ಧಾರ ಮಾಡಕ್ಕೆ ಬರುವಂತ ಸಮಯದಲ್ಲಿ ಏನಾಯ್ತಪ್ಪ? ಏನೇನು ತಂತ್ರ ಮಾಡೋಣ? ಏನ್ ತಗೊಂಡು ಬಂದಪ್ಪ ಬರಾಗ? ಓಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವರಿಗೆ ಭಾಗ್ಯ ಪಂಚಿಗೆ ತೊಟ್ಟಿಲ್ಲ. ಹೌದಪ್ಪ ಹೌದಾ? ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯಗಳನ್ನ ತಗೊಂಡು ಎಲ್ಲಿಗೆ ಬಂದ್ ಇಳ್ಕೊಂಡಪ್ಪ? ಮುಂದ ನಂದಿನ ಮಾಡ್ಕೊಂಡು ಹಿಂದ ತಂದೆನ ಕರ್ಕೊಂಡು ಸಂಗಾಟ ಬೌಡಿಗಾಡು ಭೂತಾಳ ಸಿದ್ಧನ ಕರ್ಕೊಂಡು ಎಲ್ಲಿ ಬಂದ್ ಇಳಿದ್ರು? ಎಲ್ಲಿಪ್ಪ? ಎಲ್ಲಿ ಬಂದ? ಯಾರು ಮೂರೂರ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥವ್ರು ಯಾರಪ್ಪ ನನ್ನಪ್ಪ ಇವರು? ಯಾವ ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಹಾಸಿ ಅಂತರ್ಲೆ ಡೇರೆಯನ್ನು ಹೊಡೆದಿರ್ತಕ್ಕಂಥ ನನ್ನಪ್ಪ. ಯಾರಪ್ಪ ನನ್ನಪ್ಪ? ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳು. ಯಾರ್ಯಾರಪ್ಪ ಇವರು? ಯಾವ ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಪುಣ್ಯದ ಮಕ್ಕಳು. ಹೌದು. ಯಾರ್ಯಾರು ಮಾಡೋಣ? ಯಾರ್ಯಾರಪ್ಪ ಇವರು? ಯಾವ ತೇರವಾಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಡೋಣಜ ಮಾಧುಲಿಂಗ. ಹೌದಪ್ಪ ಹೌದಾ? ಈ 3 ಮಂದಿ ಪುಣ್ಯದ ಮಕ್ಕಳಿಗೂ ಕೂಡ ಈ ಒಡ್ಡಿವಾಡಗ ಶಿವಸ್ಥಾನದೊಳಗ ಆಹ್ವಾನಿಸಿಕೊಂಡು ಹೌದಪ್ಪ ಹೌದಾ? ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರಗ 3 ಮಂದಿ ಪುಣ್ಯದ ಮಕ್ಕಳಾದ ನಂತರ 4 ಮಂದಿ ವರಿವಿನ ಮಕ್ಕಳದ. ಯಾರಪ್ಪ ಇವರು? ಯಾವ ಉತ್ತಾರ ಸಿದ್ಧ ದೇವೇಂದ್ರ ಬಿಳಿಯಾಣ ಸಿದ್ಧ ಆಚಾರ್ಯಗೌಡ ಸೋಮಣ್ಣ ಮುತ್ತೆ ಕಡಿಹುಟ್ಟ ಕನ್ನಪ್ಪ ಒಡೆಯ ತಾಯಿರೇಳ ರೇಬುಕಾದೇವಿ. ಹೌದಪ್ಪ ಹೌದು. ವರಿವಿನ ಮಕ್ಕಳಿಗೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಅಮೋಘ ಸಿದ್ದೇಶ್ವರನ ಮಾಯದ ಮಗನೆನಿಸಿಕೊಂಡಿರ್ತಕ್ಕಂಥವ್ರು ಯಾರಪ್ಪ ಇವರು? ಯಾವ ನಾಟ್ಯ ಪೋತ್ಯದ ಗೌಡ ಜಾಬಗೊಂಡ ಕನ್ನಬಾಯಿಯ ಪುಣ್ಯ ಉದರದೊಳಗ ಹುಟ್ಟಿ ಬಂದು ಹಂಗ್ಯಾಕೋ ಹೌದು ಗುಡ್ಡದಲ್ಲಿ ತಂದೆಯ ಸೇವೆಯನ್ನು ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿಯನ್ನು ಕೊಡ್ತಿರ್ತಕ್ಕಂಥ ನನ್ನಪ್ಪ. ಯಾರಪ್ಪ ಇವರು? ಯಾವ ಮಾಯದ ಮಗ ಮಾಧುಲಿಂಗನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಅದೇ ರೀತಿಯಾಗಿ ಯಾವ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿಯ ಜಿಲ್ಲಾ ಜತ್ತ ತಾಲೂಕಿನ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಮುದಿಯ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ಮಲಕಾರ ಸಿದ್ದೇಶ್ವರ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮನೆದು ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರೆನಿಸಿಕೊಂಡಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಇವರು? ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ
ತಾಲೂಕಿನ ಅಕ್ಕಲಕೋಟೆ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಪುಣ್ಯ ಜಾಗವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಧರ್ಮ ಕ್ಷೇತ್ರ ಪುಣ್ಯ ಕ್ಷೇತ್ರ ಪಾವನ ಕ್ಷೇತ್ರ ಯಾವ ಗಳೂರಿಗೆ ಗ್ರಾಮದಲ್ಲಿ ವಾಸವನ್ನ ಮಾಡಿರ್ತಕ್ಕಂಥ ನನ್ನಪ್ಪ ಆಹಾ ಯಾರು ಈ ಗಳೂರಿಗೆ ಗ್ರಾಮದ ಆರಾಧ್ಯ ದೇವರೆನಿಸಿಕೊಂಡಿರ್ತಕ್ಕಂಥ ರಾಮಲಿಂಗೇಶ್ವರ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮಣೆದು ಮನೆದು ಹಾಗೂ ಈ ನಮ್ಮ 10 ಹುಡುಗರ ಒಂದು ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಪ್ಪ ಇವರು ಯಾವ ನಮ್ಮ ಸಂಘಕ್ಕೆ ಒಡೆಯಣಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಾದಕ್ಕೂ ಕೂಡ ಹಣೆ ಹೆಚ್ಚಿ ಮಣೆದು ಹಾಗೂ ಈ ಗಳೂರಿಗೆ ಗ್ರಾಮದಲ್ಲಿ ಆಹಾ ಏನ್ ಮಾಡ್ಯಾರ ಆ ರಾಮಲಿಂಗೇಶ್ವರ ಪುಣ್ಯ ಸ್ಮರಣ ನಿಮಿತ್ತವಾಗಿ ಹೌದಪ್ಪ ಹೌದಾ ಹೌದಿಲ್ಲ ಹೌದು ಸತ್ಯ ಸಿದ್ಧರ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಯಾರ್ಯಾರಪ್ಪ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ತಾಯಿ ತಂದೆಯರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಕೂಡ ಜಟಾಮಠದವರಿಗೂ ಕೂಡ ಹಾಗೂ ನಮ್ಮ ಜೋಡಿ ಹಾಡಲಿಕ್ಕೆ ಬಂದಿರತಕ್ಕಂತ ಯಾರಪ್ಪ ಒಳ್ಳೆ ಶ್ರೇಷ್ಠ ಕಲಾವಿದರು ಯಾವ ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲೂಕಿನ ಅಫ್ಜಲ್ಪುರ ಪಟ್ಟಣದ ಶ್ರೀ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಶ್ರೇಷ್ಠ ಕಲಾವಂತರಾಗಿರ್ತಕ್ಕಂಥವ್ರು ಹೌದು ಪುಂಡ್ಲಿಕಣ್ಣನ ಮೇಳ ಪುಂಡ್ಲಿಕಣ್ಣನ ಮೇಳದವರಿಗೂ ಕೂಡ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಗುಣಕಿ ಅಭಿಷೇಕನ ಮೇಳವನ್ನ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಹೇಳಿ ಅದಕ್ಕೆ ಬಸವಣ್ಣನವರು ಒಂದು ಮಾತು ಹಿಂಗ್ ಹೇಳ್ಯಾರ ಮಾಡೋಣ ಏನ್ ಹೇಳ್ತಾರಿ ಸರ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರ ಮಾತ ಈ ಮಾತನ್ನ ಯಾಕೆ ನೀ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಮಾಡೋಣ ಇದೇ ಮಾತನ್ನ ಅವ್ರು ಯಾಕೆ ಹೇಳ್ಯಾರು ಈ ಸ್ಟೇಜ್ ಬಂದ್ ನೀವ್ ಯಾಕೆ ಹೇಳಕತ್ತೀರಿ ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆಪ್ಪ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಮಲಿಂಗೇಶ್ವರ ಜಾತ್ರಾನ ಹಮ್ಮಿಕೊಂಡ ಏನ್ ಮಾಡ್ಯಾರು ಒಂದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಗುಣಕಿ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಅಭಿಷೇಕನ ಸಂಘ ಹೌದಪ್ಪ ಹೌದಾ ಒಂದು ಬರಮಾಡಿಕೊಂಡಾರ ನಮ್ಮ ಜೋಡಿ ಹಾಡಕ್ಕೆ ಬಂದಿರ್ತಕ್ಕಂಥ ಯಾವ ಅಫ್ಜಲ್ಪುರ ಪಟ್ಟಣದ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇಲ್ಲಿ 2 ಕಲಾಗಾಯನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಿರಪ್ಪ ಅಂತಂದ್ರ ಹೌದಪ್ಪ ಹೌದಾ ಇಲ್ಲಿ ಕೂಡಿರ್ತಕ್ಕಂಥ ದಯದಡ ನಮ್ಮ ತಾಯಿ ತಂದಿ ಬಂಧು ಬಳಗ ತಿಳ್ಕೊಂಡು ಇಲ್ಲಿಗೆ ಬಂದುದಾಗ್ಯದ ಮಾಡೋಣ ಬಂದು ಬಾಳ ದೂರದಿಂದ ಬಂದಿದೀವಿ ಹೌದಾ ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕೆ ಒಂದು ಏನು ವಿನಂತಿಯಪ್ಪ ಅಂತಂದ್ರ ಏನ್ರಿ ಸರ್ ವಿನಂತಿ ಒಂದು ಗುಣಕಿ ಕಲಾ ಸಂಘದೊಳಗಾಗಲಿ ಒಂದು ಅಫ್ಜಲ್ಪುರ ಕಲಾ ಸಂಘದೊಳಗಾಗಲಿ ಆಗಲಿ ಈ 2 ಸಂಘದೊಳಗೆ ಮಾತಾಡುವಂತ ಮಾತಿನಲ್ಲಿ ಹಾಡುವಂತ ಹಾಡಿನಲ್ಲಿ ಬಾರ್ಸಾಡುವಂತ ವಾದ್ಯದೊಳಗಾಗಲಿ ಹೌದಪ್ಪ ಹೌದಾ ತಿಳಿದು ತಿಳಿಲಾರೆ ಲೋಪದ ಸಡಕ ಮಾಡೋಣ ಆಗ್ತಾವ್ ಏನ್ ಅಂತರಿಟ್ಟು ಮಾತಾಡ್ಬೇಡ್ರಿ ಸುಮ್ ಒಪ್ಕೊಂಡ್ಬಿಡ್ರಿ ತುಸು ಆಗಕತ್ತಾವು ಹೌದು ಅದಕ್ಕಾದಂತ ತಪ್ಪನ್ನ ಬದಿವಂತಿ ಒಬ್ಬರಂತ ಸ್ವೀಕಾರ ಮಾಡ್ತೀರಿ ಅಂತ ತಿಳ್ಕೊಂಡ ಎಲ್ಲರಿಗೆ ತಿರುಗಾಡಿ ನಮಸ್ಕಾರ ಮಾಡೋದಾಗುದಿಲ್ಲ ಯಾಕೆ ದನು ಹಾಕತ್ತೇನ್ರಿ ಧನುವಲ್ಲ ಟೈಮು ಬಹಳ ಆಗ್ಯದ ಯಾಕಪ್ಪ ಅಂತಂದ್ರ ಯಾವ ಬೀರಲಿಂಗೇಶ್ವರ ಮನ್ಯ ಮಾಡಿದ್ರ ಜಗದ್ಗುರು ರೇವಣ ಸಿದ್ಧ ಯೋಗಿನಾದ ಅಮೋಘ ಸಿದ್ಧ ಹೌದಪ್ಪ ಹೌದಾ ಈ ರಾಮಲಿಂಗೇಶ್ವರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಮಾಯಿಕೆ ತಮ್ಮೆಲ್ಲರ ಪಾದಗಳಿಂದ ತಿಳಿದು ಇಲ್ಲಿ ಶರಣಾರ್ಥಿಗಳನ್ನು ಹೇಳಿ ಅದಕ್ಕೆ ಇರ್ಲಿ ಮಾಡೋಣ ಏನ್ ಮಾಡ್ಬೇಕತ್ರಿ ಮೊದಲಿಗೆ ಬಂದು ಮಾತುಗಳನ್ನ ಬಹಳ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಶಾರ್ಟ್ ಅಂಡ್ ಶೂಟ್ ಹೌದಿಲ್ಲ ಹೌದು ಇಂಗ್ಲಿಷ್ ಬಹಳ ಕಲ್ತಿದೀನಿ ತುಸು ಅದಕ್ಕೆ ಈಗಾಗಲೇ ನಮ್ಮ ಹಿರಿ ಕಲಾವಂತರು ಏನ್ ಹೇಳಿದ್ರು ಕಮಿಟಿ ಅಪ್ಪಣೆಯನ್ನ ತಗೊಂಡ ಹೌದಪ್ಪ ಹೌದಾ ಕಮಿಟಿಯವರು ಒಂದು ವಿಷಯನ ಹಾಕಿ ಕೊಟ್ಟಾರ ಅಂತ ಹೇಳಿ ಒಂದು ವಿಷಯ ಇಟ್ರು ಅವ್ರು ಏನ್ ಇಟ್ರಪ್ಪ ಏನು ವಿಷಯ ಇಟ್ಟಾರಪ್ಪ ಅಂತಂದ್ರ ಜ್ಞಾನ ಮತ್ತು ಅಜ್ಞಾನ ಅನ್ನುವಂತ ವಿಷಯ ಇಟ್ರು ಅವ್ರು ನೋಡಿ ಹೆಂಗೈತಿ ಮುದಕ್ಯ ಜ್ಞಾನ ಮತ್ತು ಅಜ್ಞಾನ ಒಂದ ವಿನಂತಿ ಅದ ನನಗ ಏನಪ್ಪ ವಿಷಯ ಹೆಂಗೈತಿಪ್ಪ ಅಂತಂದ್ರ ಹೆಂಗಪ್ಪ ಈ ವಿಷಯ ಇಲ್ಲಿ ಬಂದು 2ನೇ ಸ್ಟೇಜ್ ನಾವು ಮಾತಾಡೋದು ಹೌದಾ ಕಮಿಟಿ ಅವ್ರು ಇಟ್ಟಾರೋ ನಮ್ಮ ಪುಂಡೋಣ ಇಟ್ಟಾರ ಗೊತ್ತಿಲ್ಲ ಕಮಿಟಿ ಅವ್ರು ಇಟ್ಟಾರ ಇದನ್ನ ಹೌದಿಲ್ಲ ಹೌದು ಇಟ್ಟಂತ ಕಮಿಟಿ ಅವ್ರಿಗೆ ಒಂದು ಏನು ವಿನಂತಿ ಐತಿಪ್ಪ ಅಂತಂದ್ರ ಏನಪ್ಪ ಜ್ಞಾನ ಅಜ್ಞಾನ ವಿಷಯ ಇಟ್ಟಿರಿ ನೋಡ ಹೌದಾ ಇದು ವಿಷಯ ಹೆಂಗೈತಿಪ್ಪ ಅಂತಂದ್ರ ಹೌದಾ ಜ್ಞಾನಿ ಮತ್ತು ವಿಜ್ಞಾನಿ ಅನ್ನುವಂತ ವಿಷಯದೊಳಗದು ಜ್ಞಾನಿ ಹೆಚ್ಚು ವಿಜ್ಞಾನಿ ಹೆಚ್ಚು ಈ ವಿಷಯ ನಡಿಬೇಕು ಇದು ಅಜ್ಞಾನಿ ಅಂದ್ರೆ ಕಮ್ ಆಕೈತಿ ಇದು ವಿಷಯ ನಡೆಯಂಗಿಲ್ಲ ಮಾತಾಡ ಯಾಕಂದ್ರೆ ಇದಕ್ಕಿಂತ ಮೊದಲೊಮ್ಮೆ ಇಟ್ಟಿದ್ರು ನಮಗ ಹೌದು ಜ್ಞಾನಿ ಮತ್ತು ವಿಜ್ಞಾನಿ ವಿಷಯ ಇಟ್ಟಾರ ಹೌದಾ ಏನು ಹೇಳಲ್ಲೇ ನಿಮ್ಗೇನು ಫರಕ್ ಅನಿಸೈತೆ ವಿಷಯನೇ ಅದೇ ಆಯ್ತು ಅಜ್ಞಾನಿ ಅಂದ್ರೆ ಕೆಲಸ ಆಗುದಿಲ್ಲ ಇದು ಹೌದು ವಿಷಯ ಜಾಯಿಂಟ್ ಆಗಲ್ಲ ಯಾ ಕಮಿಟಿ ಹಿರಿಯರ್ ಇಟ್ಟಿರ್ ನೋಡು ಹೌದಾ ಅದೇನು ವಿಷಯ ಹಿಂಗೈತು ನಿಮ್ದೇ ಕರೆಕ್ಟ್ ಐತಿ ಅನ್ನೋದು ಗೊತ್ತಾಗಲಾಗೈತಿ ಕೇಳಿ ಕಮಿಟಿ ಅವ್ರನು ಹೆಂಗ್ ಮಾಡ್ರಿ ಜ್ಞಾನಿ ವಿಜ್ಞಾನಿ ಕರೆಕ್ಟ್ ಅಲ್ರಿ ಅದ ಫಾಲ್ಟ್ ಆಗೈತಿ ಅದ ಅಂತೀವ್ರಿ ನಾವು ಮಿಸ್ಟೇಕ್ ಆಗೈತೆ ಮಿಸ್ಟೇಕ್ ಆಗೈತಿ
ಇಲ್ಲ ಯಾಕಪ್ಪ ಅಂತಂದ್ರ ಅದಕ್ಕ ಹೇಳ್ಯಾರ ಏನತ್ತ ಎಲ್ಲ ಬಲ್ಲವರಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿ ಹೇಳ್ಯಾರ ಸರ್ವಜ್ಞ ಮೂರ್ತಿಗಳು ಹೇಳ್ಯಾರ ಮಾಡೋಣ. ಹೌದಪ್ಪ ಅದಕ್ಕ ಜ್ಞಾನಿ ವಿಜ್ಞಾನಿ ಅನ್ನುವಂತ ವಿಷಯದೊಳಗ ಆ ಜ್ಞಾನಿ ಹಿಡ್ಕೊಂಡಾರ ಅವ್ರೀಗ ಹಿಡ್ಕೊಂಡಾರೇನು ನಮಗಿನ್ ವಿಜ್ಞಾನಿ ಹಿಡ್ಕೊಂಡ್ ಬಿಟ್ಟಾರ ನಮಗ ವಿಜ್ಞಾನಿ ಅನ್ನುವಂತ ನಮ್ಮ ಪಾರಿಗೆ ಬಿಟ್ಟಾರ, ಜ್ಞಾನಿ ಅನ್ನುವಂಥದ್ದು ಅವ್ರು ಹಿಡ್ಕೊಂಡಾರ. ಹೌದಾ ಅದಕ್ಕ ವಿಷಯ ಹೆಂಗೈತಪ್ಪ ಅಂತಂದ್ರ ಹೆಂಗಪ್ಪ ಜ್ಞಾನಿ ಅನ್ನುವಂಥದ್ದು ಅವ್ರು ಬೆಳೆಸ್ಕೊಳ್ಬೇಕಾಗ್ಯದ, ವಿಜ್ಞಾನಿ ಅನ್ನುವಂತ ನಾವ್ ಬೆಳೆಸ್ಬೇಕಾಗ್ಯದ ಮಾಡೋಣ. ಹೌದಪ್ಪ ಹೌದು ಬೆಳೆಸ್ಬೇಕಲ್ಲ ಹೌದಿಲ್ಲ? ಹೌದಾ? ಒಂದು ಮಾತು ಹೆಂಗ ವಾದ ಐತಪ್ಪ ಅಂತಂದ್ರ ಅದು ಏನಪ್ಪ ಆ ಜ್ಞಾನಿಕ್ಕಿಂತ ಮೊದಲು ವಿಜ್ಞಾನಿನೇ ಹೆಚ್ಚದ. ಹೌದಪ್ಪ ಹೌದಾ ಹೌದಿಲ್ಲ? ನೋಡಿ ಹಂಗೈತಿ ಮಾತ ಜ್ಞಾನಿಗಳಕ್ಕಿಂತ ವಿಜ್ಞಾನಿಗಳೇ ಶ್ರೇಷ್ಠ ಅದಾರ. ಅದಾರಪ್ಪ ಅದಾರ ಭೂಮಿ ತಲೆ ಮ್ಯಾಲ ಹೆಂಗ ಶ್ರೇಷ್ಠಪ್ಪ ಅಂತಂದ್ರ ಹೆಂಗಪ್ಪ ಒಂದು ಮಾತು ಹೇಳುದದ, ಆಹಾ ಯಾವ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಭಿಜ 21 ಲಕ್ಷ. ಹೌದಪ್ಪ ಹೌದು ಅಲ್ಲ ಎಲ್ಲ ಏನಪ್ಪಾ ಅಂತಂದ್ರೆ ಜೀವ ರಾಶಿಗಳ ತಿರುಗಿ ಕೊನೆಯದಾಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿವಪ್ಪ ಅಂತಂದ್ರ ನಾವು ನೀವು ಹೌದು ಹುಟ್ಟು ಈ ಬಂದಿವು ಮಾನವ ಜನ್ಮ ಅನ್ನುವಂತ ಶ್ರೇಷ್ಠವಾದ ಮಾನವ ಜನ್ಮ ಅಲ್ಲ. ಹೌದಪ್ಪ ಹೌದು ಇಲ್ಲ ಐತಿ ಇಲ್ಲಿ ವಿಜ್ಞಾನಿ ಅನ್ನುವಂತ ಹೆಂಗ್ ಶ್ರೇಷ್ಠ ಮಾಡೋಣ ಹೆಂಗಪ್ಪ ಹೆಂಗಪ್ಪ ಅಂತಂದ್ರ ಹೌದಾ ಈ ತಾಯಿಯ ಗರ್ಭದೊಳಗ ಇದ್ದಂತ ಸಮಯದೊಳಗ ಆಹಾ ಈ ಪಿಂಡಾಣ ಶರೀರ ತಯಾರಾಗಬೇಕಾಗಿತ್ತಂದ್ರ ತಾಯಿಯ ಗರ್ಭದೊಳಗ ಶರೀರ ತಯಾರಾಗ್ತದ. ಆಗ್ತದ ಆಗ್ತದ ಹೌದಿಲ್ಲ? ಹೌದು ಈ ಶರೀರವನ್ನ ತಯಾರಾಕದ ಕರೆ ಹೌದಾ ಈ ಶರೀರದೊಳಗ ಹೌದು ಶರೀರದೊಳಗ ಶರೀರವೇನಪ್ಪ ಅಂತಂದ್ರ ತಯಾರು ಮಾಡುವಂತ ಯಾರದಾರ? ಸೃಷ್ಟಿಕರ್ತ ಬ್ರಹ್ಮ ಅದಾನ, ಆಹಾ ಭಗವಂತದಾನ ಭಗವಂತ ಅದಾನ. ಹೌದಾ ಭಗವಂತ ಏನಪ್ಪಾ ಅಂತಂದ್ರ ಜ್ಞಾನಿ ಅದಾನ, ಇಲ್ಲ ನಂಗಿಲ್ಲ ಕರೆ ಹೌದಾ ಜ್ಞಾನಿ ಇದ್ರು ಸಹಿತ ಆಹಾ ಈ ಶರೀರ ಅನ್ನುವಂಥದ್ದು ಒಂದು ಮಣ್ಣಿನ ಗಡಿಗಿದ್ದಂಗ ಅದ. ಹೌದಪ್ಪ ಹೌದಾ ಹೌದಿಲ್ಲ ಮಾಡೋಣ? ಹೌದಪ್ಪ ಹೌದು ಈ ಶರೀರದೊಳಗ ಬ್ರಹ್ಮ ಏನ್ ಮಾಡ್ಯಾನಪ್ಪ ಅಂತಂದ್ರ ಏನ್ ಮಾಡ್ಯಾನು ಈ ಶರೀರದೊಳಗ ಯಾವ್ಯಾವ ಸ್ಥಾನಗಳು ಎಲ್ಲೆಲ್ಲಿ ಇಡಬೇಕನ್ನೋದು ವಿಜ್ಞಾನಿ ರೂಪದೊಳಗ ಈ ಶರೀರದೊಳಗ ಇಟ್ಟಾನ, ಆ ಶರೀರದೊಳಗೆ ಇಟ್ಟಾನ ತಯಾರು ಮಾಡ್ಯಾನ ತಯಾರು ಮಾಡ್ಯಾನ. ಹೌದಾ ಹೆಂಗಪ್ಪ ಅಂತಂದ್ರ ಹೌದಾ ಈ ಶರೀರದೊಳಗ ಏನೇನು ತಯಾರಾಗ್ತಾವ ನೋಡು, ಹೌದು ರಂಧ್ರಗಳು ಮತ್ತು ಕಳ್ಳಗಳು, ಸಣ್ಣ ಕಳ್ಳ, ದೊಡ್ಡ ಕಳ್ಳ, ಕಣ್ಣುಗಳು, ಇವು ಏನೇನು ತಯಾರು ಮಾಡಿಟ್ಟ ನೋಡು, ಆಹಾ ಇದು ವಿಜ್ಞಾನಿ ರೂಪದೊಳಗ ತಯಾರು ಮಾಡಿಟ್ಟಾನ. ಹೌದಪ್ಪ ಹೌದು ಇದು ಜಗತ್ತಿನ ಒಳಗ ಬ್ರಹ್ಮ ವಿಜ್ಞಾನಿ ಅಂತ ಹೇಳ್ತಾರ. ಬರೇ ಜ್ಞಾನಿ ಐತಿ ಅದನ್ನ ಮನ್ಯಾಗ ಮೂಲ್ಯಾಗ ಕೂತ್ರೆ ಕೆಲಸ ಆಗಂಗಿಲ್ಲ, ಮೊದಲು ವಿಜ್ಞಾನಿ ಬೇಕ, ತಯಾರು ಮಾಡ್ಬೇಕಲ್ಲ ಹಿಂದಾಡಿ. ಈಗ ಇನ್ನೊಂದು ಮಾತು ಮಾಡೋಣ. ಏನಪ್ಪಾ ಈಗ ರೈತರು ತಮ್ಮ ಹೊಲದೊಳಗೆ ಬಿತ್ತಾಣಿಕೆ ಮಾಡ್ತಾರ, ಮಾಡ್ತಾರಲ್ಲ ಹೌದಲ್ಲ? ಹೌದು ರೈತರು ಜ್ಞಾನಿಗಳು ಇರ್ತಾರ ಕರೆ, ಆದ್ರ ಜ್ಞಾನಿಗಿಲ್ಲತ್ ನಾವ್ ಹೇಳಂಗಿಲ್ಲ. ಆಹಾ ರೈತರು ಬೆಳೆಯುವಂತ ಜ್ಞಾನಿಗಳದಾರ ಖರೆ, ಹೌದಾ ಆದ್ರ ಬೆಳಿಬೇಕಾಗಿತ್ತಪ್ಪ ಅಂತಂದ್ರ ಆ ಬೆಳೆಗೆ ಏನೇನ ಹಾಕಬೇಕು, ಯಾವಾಗ ಹಾಕಬೇಕು ಅಂತ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಹೌದಾ ಯಾರಿಂದ ಕೇಳ್ಕೊತಾರ? ವಿಜ್ಞಾನಿ ವಿಜ್ಞಾನಿಗಳಿಂದ ಕೇಳ್ಕೊತಾರ. ತಯಾರು ಮಾಡ್ಬೇಕಲ್ಲ ಮೊದಲು ತಯಾರು ಆಗ್ಬೇಕಾಗಿತ್ತಂದ್ರ ಬೀಜ ಗೊಬ್ಬರ ಎಲ್ಲ ತಯಾರು ಆಗ್ಬೇಕಾಗಿತ್ತಂದ್ರ ಯಾರು ತಯಾರು ಮಾಡಿರ್ತಾರಪ್ಪ ಅಂತಂದ್ರ ವಿಜ್ಞಾನಿಗಳು ತಯಾರು ಮಾಡಿರ್ತಾರ. ಹೌದಪ್ಪ ಹೌದಾ ಹೌದಿಲ್ಲ? ಹೌದಾ ಜಗತ್ತಿನ ಒಳಗ ವಿಜ್ಞಾನಿ ಅನ್ನುವಂತವ್ರೇ ಶ್ರೇಷ್ಠರ ಹೊರತಾಗಿ ಜ್ಞಾನಿ ಅನ್ನುವಂತವ್ರು ಶ್ರೇಷ್ಠ ಇಲ್ಲ. ಆ ಕರೆಂಟ್ ತಯಾರು ಮಾಡಿದವರು ವಿಜ್ಞಾನಿ. ಮುಂದಿನ ಸಂಧಿ ಹೇಳು ನಾವು. ಹೌದು ಹೌದು ಯಾಕಪ್ಪ ಅಂತಂದ್ರ ಆಹಾ ಕರೆಂಟ್ ಯಾರು ತಯಾರು ಮಾಡ್ಯಾರ, ಯಾವಾಗ ತಯಾರು ಮಾಡ್ಯಾರ, ಎಷ್ಟನೇ ಇಸ್ವಿಗೆ ತಯಾರು ಮಾಡ್ಯಾರ, ಮುದುಕಿ ಅದ್ ಮ್ಯಾಲ ಹೋಗತ್ಲ ರಾಕೆಟ್ ಯಾರು ತಯಾರು ಮಾಡಿದ್ರು, ಯಾವ್ಯಾವ ವಿಜ್ಞಾನಿಗಳು ಏನೇನು ತಯಾರು ಮಾಡ್ಯಾರ ಅನ್ನುವಂಥದ್ದು ನಾವು ಹೇಳುದು. ಹೇಳುದೈತಿ ಯಾಕಪ್ಪ ಅಂತಂದ್ರೆ ಜಗತ್ತಿನ ಒಳಗ ವಿಜ್ಞಾನದಿಂದ ಈ ಜಗತ್ತು ನಡೆದೈತಿ ಅಂತ ಹೇಳಿ ನಮ್ಮ ವಾದದ. ಐತಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಏನು ಇಲ್ಲ. ಹೌದು. ಯಥಾ ಪ್ರಕಾರ ನಾಲ್ಕು ನುಡಿ ಚಾಲನ ಹಾಡಿ ಸರ್ಜೋಡಿ ಕಲಾವಿದರಿಗೆ ಜೋಡಿ ಕಲಾವಂತರು ಕೂಡ ಜ್ಞಾನಿಗಳು ಎಲ್ಲಿ ಶ್ರೇಷ್ಠ ಆಗ್ಯಾರ ಅನ್ನುವಂಥದ್ದು ಹೇಳ್ತಾರ. ಆಹಾ ಅದಕ್ಕ ಕೂಡಿರ್ತಕ್ಕಂತ ದೈವ ಶಾಸ್ತ್ರತೆಯಿಂದ ಕೊಟ್ಟು ಆಲಿಸಬೇಕಾಗಿ ವಿನಂತಿ. ಓಕೆ ಓಕೆ ಡಿಜೆ ಸೌಂಡ್ ಸಿಸ್ಟಮ್ ಗಳ್ಳೂರ್ಗಿ